ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರಸಿಂಹ ಸಾಮ್ರಾಟ್. ಇಂದು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ದಲಿತ ಹಿರಿಯ ಹೋರಾಟಗಾರರು ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯನ್ನು ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಸೂಕ್ತ ಆದೇಶ ಹೊರಡಿಸಬೇಕು ಎಂದು ಜಿಲ್ಲೆಯ ಹಿರಿಯ ಹೋರಾಟಗಾರರಾದ ಅನಿಲ್ ಕುಮಾರ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ಶ್ರೀಪತರಾವ್ ದೀನೆ, ಶಿವಕುಮಾರ್ ನೀಲಕಟ್ಟಿ, ಸಂದೀಪ್ ಕಾಂಟೆ, ಪ್ರದೀಪ್ ನಾಟೇಕರ್, ಪುಟ್ಟು ದೀನೆ, ಅಂಬಾದಾಸ್ ಗಾಯಕ್ವಾಡ್, ರಮೇಶ್ ಪಾಸ್ವಾನ್, ನರಸಿಂಗ್ ಸಾಮ್ರಾಟ್, ಪ್ರಸನ್ನ ಡಾಂಗೆ ಇವರೆಲ್ಲರೂ ಸೇರಿಕೊಂಡು ಸುದ್ದಿಗೋಷ್ಠಿಯನ್ನು ನೀಡಲಾಯಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದು ಒಳ ಮೀಸಲಾತಿಯನ್ನು ಸಮೀಕ್ಷೆ ನಡೆಸುವವರೆಗೂ ಹಳೆಯ ಆದೇಶವನ್ನು ಮುಂದುವರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನ ಜಯಂತಿ ಉತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಕೋರುತ್ತಾ, ಇವತ್ತ ಈ ಒಂದು ಪತ್ರಿಕಾಗೋಷ್ಠಿ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ರಾಜ್ಯದಲ್ಲಿ ಕಳೆದ 30 ವರ್ಷಗಳ ಇತಿಹಾಸ ಇದೆ ಒಳ ಮೀಸಲಾತಿ ಹೋರಾಟಕ್ಕೆ. ಆದರೆ ಕಳೆದ ಕೆಲವು ತಿಂಗಳಿಂದ ಯಾವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಸರ್ಕಾರಕ್ಕೆ ವರದಿ ಒಪ್ಪಿಸಿತು, ಆ ವರದಿನೇ ನಾವು ಮೊದಲಿಂದಲೇ ಅದಕ್ಕೆ ವಿರೋಧ ಮಾಡ್ಕೊತಾ ಬಂದಿದ್ದೀವಿ. ಯಾಕೆಂದ್ರೆ ಆ ವರದಿ ಏಕಪಕ್ಷೀಯವಾಗಿ ಮತ್ತು ಅಂಕಿಅಂಶಗಳನ್ನು ತಿದ್ದಿ ಸರ್ಕಾರಕ್ಕೆ ಒಂದು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಬಲಗೈ ಸಮಾಜಕ್ಕೆ ಅಂಕಿಅಂಶದಲ್ಲಿ ತಾರತಮ್ಯ ಮಾಡಿ ನಮ್ಮ ಸಂಖ್ಯೆ ಜನಗಣತಿಯನ್ನು ಕಮ್ಮಿ ತೋರಿಸಿ ವರದಿ ಕೊಟ್ಟಾಗಿಂದಾನೇ ನಾವು ನಿರಂತರವಾಗಿ ಸ್ವಂತ ಅವರಿಗೆ ನಾಗಮೋಹನ್ ದಾಸರಿಗೆ ವರದಿ ಸಲ್ಲಿಸೋದಕ್ಕಿಂತ ಮುಂಚೆನೇ ನಾವು ಈ ವರದಿಯಲ್ಲಿ ಇಂಥ ತಪ್ಪುಗಳಾಗ್ತಾ ಇದೆ ಅಂತ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಹಲವಾರು ರಾಜ್ಯದ ಎಲ್ಲಾ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ. ಆದರೂ ಸಹ ನಮ್ಮ ಮನವಿಗೆ ನಮ್ಮ ಸ್ಪಂದನೆ ನೀಡದೆ ಏಕಪಕ್ಷವಾಗಿ ಒಳಸಂಚಿನಿಂದ ಬಲಗೈ ಸಮಾಜಕ್ಕೆ ಅನ್ಯಾಯ ಮಾಡುವ ಉದ್ದೇಶದಿಂದನೇ ಈ ವರದಿಯನ್ನ ಸಲ್ಲಿಸಿದ್ರು. ಇದು ತಮ್ಗೆಲ್ಲ ಗೊತ್ತಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಖ್ಯೆ ಬಲಗೈ ಸಂಖ್ಯೆ ಈ ರಾಜ್ಯದಲ್ಲಿ ನಿಖರವಾಗಿ ಒಂದೇ ಗುಂಪಿನಲ್ಲಿ ಹಾಕಿ ಸಂಖ್ಯೆ ಮಾಡಿದ್ರೆ ಇವತ್ತು ನಮಗೆ 6-6-5 ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮಗೆ ಹೆಚ್ಚಿನ ಪಾಲು ನಮಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದ್ದೀವಿ. ಆದರೆ ಆ ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿ ಸರ್ಕಾರಕ್ಕೆ ವರದಿಯನ್ನ ಸುಳ್ಳು ಕೊಟ್ಟು ಆ ವರದಿಯನ್ನು ನಾವು ಸರ್ಕಾರ ಒಪ್ಪಬೇಡ ಅಂತ ಹೇಳಿ ಅದಕ್ಕೂ ನಾವು ಸಹ ಒತ್ತಡ ಹೇರಿದ್ದೀವಿ. ಆದರೆ ಇದರಲ್ಲಿ ಕಾಣದ ಕೈಗಳು, ಈ ಬಲಗೈ ಸಮಾಜದ ಏಳಿಗೆಯನ್ನು ಸಹಿಸದಿರುವತಕ್ಕಂಥ ಶಕ್ತಿಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೇಗಾರ ಮಾಡಬೇಕು, ಬಲಗೈ ಸಮಾಜದವರಿಗೆ ಮುಂದೆ ಬರಬಾರ್ದೆಂಬ ಏಕೈಕ ಉದ್ದೇಶದಿಂದ ಅಲ್ಲೂ ಸಹ ನಮ್ಗೆ ತಾರತಮ್ಯ ಮಾಡಿ ಅಂಕಿಅಂಶದಲ್ಲಿ ಏನು ಜಾತಿಗೆ ಸಂಬಂಧಿತಪಟ್ಟಂತೆ 6% ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಬಲಗೈ ಜಾತಿಗೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸಿದರು. ಮತ್ತು ABC ಅಂತ ಏನು ವರ್ಗೀಕರಣ ಆಯಿತು, ಆ C ಜಾತಿಯಲ್ಲಿ ಬೋವಿ ವಡ್ರ ಸಂಬಂಧಿತ ಜಾತಿಗಳಿಗೆ 5% ಕೊಟ್ಟರು. ಈಗ ಏನಾಗಿದೆ ಅಂದ್ರೆ, ಈಗ ಕಳೆದ 2 ತಿಂಗಳ ಹಿಂದೆ ಇದು 2000 ಒಳ ಮೀಸಲಾತಿ ವಿಧೇಯಕ 2025 ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದೆ. ಈ ವಿಧೇಯಕದಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲಾಖೆವಾರು ಇವತ್ತ ನೋಟಿಫಿಕೇಶನ್ ಆಗ್ತಾ ಇದೆ. ಇವತ್ತ ವಿಶ್ವವಿದ್ಯಾಲಯಗಳು ಇರ್ಬೋದು, ಬೋರ್ಡ್ ಕಾರ್ಪೊರೇಷನ್ಗಳು ಇರ್ಬೋದು, ಸರ್ಕಾರಿ ನಿಗಮಗಳು ಇರ್ಬೋದು, KSRT ಇರ್ಬೋದು, ಬೆಸ್ಕಾಂ ಇರ್ಬೋದು, ಹೀಗೆ ಹಲವಾರು
ನಿಗಮಗಳಲ್ಲಿ ಸರ್ಕಾರದ ನೌಕರಿಗಳಲ್ಲಿ ಕೃಷಿ ಮಾರುಕಟ್ಟೆ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಈ ಒಂದು ಮೀಸಲಾತಿಯಲ್ಲಿ ಆರ್ ಅಂತೇಳಿ ಹೇಳಿ ಮಾಡಿದಾರ. ಆದರೆ ಈ ರೋಸ್ಟರ್ ಬಿಂದುಗಳನ್ನು ಸೃಷ್ಟಿ ಮಾಡಿದ್ದಾರೆ DPR ಸರ್ಕಾರದವರು. ಇಲ್ಲಿ ಬಹಳಷ್ಟು ಗೊಂದಲವನ್ನು ಏರ್ಪಡಿಸಿ, ಎಕ್ಸಾಂಪಲ್ ಆಗಿ ಈಗ ನಾವೊಂದು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು. ಕೃಷಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಈಗ ಒಂದು ಪೋಸ್ಟ್ ಕಾಲ್ಫಾರ್ಮ್ ಮಾಡಿದರೆ, ಒಂದು ಒಟ್ಟು 39 ಹುದ್ದೆಗಳು ಅಲ್ಲಿ ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿ ಒಟ್ಟು ಹುದ್ದೆಗಳು 39 ಹುದ್ದೆಗಳು. ಅಲ್ಲಿ ಹೇಗೆ ರಿಸರ್ವೇಶನ್ ಬಂದು 9 ಪೋಸ್ಟ್ ಬರ್ತಾ ಇದೆ. ಅಂದ್ರೆ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳಿಗೆ. ಎರಡನೇದು ಬಿ ಸಂಬಂಧಿತ ಬಲಗೈ ಸಂಬಂಧಿತ ಜಾತಿಗಳಿಗೆ 0 ಪೋಸ್ಟ್, ನಮಗೊಂದು ಪೋಸ್ಟ್ ಸಿಗ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ ಒಂದು ನಿಮ್ಮ. ಸಿ ಏನು ಬಂಜಾರ ಭೋವಿ ಸಂಬಂಧಿತ ಜಾತಿಗಳಿದೆ, ಅವರಿಗೂ ಸಹ ಒಂದು ಪೋಸ್ಟ್ ಆಗಿಲ್ಲ. ನಾನು ಒಂದೇ ಒಂದು ಡಿಪಾರ್ಟ್ಮೆಂಟ್ ನಿಮಗೆ ಪೂರ ಇಡೀ ರಾಜ್ಯವಾರು ಪಟ್ಟಿಯನ್ನ ನಾವು ತಯಾರು ಮಾಡಿದ್ದೀವಿ. ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತ ಏಕಕಾಲಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಮತ್ತು ಸಮಾಜದ ಬಾಂಧವರಲ್ಲಿ ಗೊಂದಲ ಆಗಬಾರ್ದು. ನಾವು ಯಾರ್ದು ರಿಸರ್ವೇಶನ್ ಕಸ್ಕೋತಾ ಇಲ್ಲ. ಯಾಕೆಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಸ್ತ ಶೋಷಿತರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಬರೀ SC ST ಗೆ ಅಲ್ಲ, ಎಲ್ಲ ಇವತ್ತು ಎಲ್ಲಾ ಧರ್ಮದ ರಿಸರ್ವೇಶನ್ ತಗೋತಾ ಇದ್ದಾರೆ. ಹಾಗಾಗಿ ನಾವು ಬಾಬಾ ಸಾಹೇಬರ ಒಂದು ಅನುಯಾಯಿಗಳಾಗಿ ನಮ್ಗೆ ಸಾಮಾಜಿಕ ಬದ್ಧತೆ ಇದೆ, ಸಾಮಾಜಿಕವಾಗಿ ಚಿಂತನೆಯನ್ನ ಮಾಡಿ ಇವತ್ತು ಅವರಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಇಲ್ಲಿ 100ಕ್ಕೆ 100 ಬಲಗೈ ಸಂಬಂಧಿತ ಜಾತಿಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದು ಆಳುವ ಸರ್ಕಾರದ ಯಾವುದೇ ಪಕ್ಷದಿರಲಿ, ಆದರೆ ಇವತ್ತು ಸಮಾಜ ಮೇಲೆ ಗಡ್ಡಾಂತರ ಬಂದಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ, ಮುಂದೆ ಅಲ್ಲ ಈಗೇನೇ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ನೋಟಿಫಿಕೇಶನ್ ಮಾಡಿ ಇವತ್ತು ರಾಜ್ಯಪಾಲರ ಅಂಗಳದಲ್ಲಿ ಈ ಕಾಯ್ದೆ ಜಾರಿ ಮಾಡ್ಬೇಕಂತ ಹೇಳಿ ಅಧ್ಯಾದೇಶ ಹೋಗಿದೆ. ಒಂದ್ ವೇಳೆ ಅವ್ರು ಸೈನ್ ಮಾಡೋ ಬಂದ ಮೇಲೆ ಈಗ ಆಯ್ತು ಅಂದ್ರೆ ಇಡೀ ಇನ್ನು ಕಳೆದ ಮುಂದೆ ಬರ್ತಕ್ಕಂತಹ 25-30 ವರ್ಷ ತನ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಉದ್ಯೋಗವನ್ನ ಸಿಗುವುದಿಲ್ಲ. ಈ ತರ ಆಯ್ತು. ಹಾಗಾಗಿ ಇವತ್ತು ಸಾವಿರಾರು ಲಕ್ಷಾರು ಗಂಟೆ ಇವತ್ತು ನಾವು ಓದಿರ್ಬೋದು. ಬಲಗೈ ಸಮಾಜದವ್ರಿಗೆ ರಿಸರ್ವೇಶನ್ ಸಿಕ್ಕದ, ಎಡಗೈ ಸಮಾಜದವ್ರಿಗೆ ಸಿಕ್ಕದ, ಇವತ್ತು ಸಿ ಸಮಾಜದವ್ರಿಗೆ ಎಲ್ಲರಿಗೂ ರಿಸರ್ವೇಶನ್ ಸಿಕ್ಕದ. ನಾವು ಓದಿರ್ಬೇಕು, ಸ್ವಲ್ಪ ಕಷ್ಟಪಟ್ಟಿರ್ಬೇಕು. ನಾವು ಕಷ್ಟಪಟ್ಟ ಸಮಾಜ ಇದೆ, ಕಷ್ಟಪಡ್ತಕ್ಕಂಥ ಜೀವಿಗಳು ನಾವು ಓದಿ ಮುಂದೆ ಬಂದಿರ್ಬೇಕು ಸ್ವಲ್ಪ. ಆದ್ರೆ ಕೆಲವರಿಗೆ ಅದು ಸಹಿಸ್ಲಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಬೀದರ್ ಜಿಲ್ಲೆಯ ಬಲಗೈ ಸಂಬಂಧಿತ ಒಕ್ಕೂಟದ ಜಾತಿಯಿಂದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇವತ್ತು ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಮನವಿಗಳನ್ನ ನಾವು ಇವತ್ತು ತಯಾರು ಮಾಡಿದ್ದೀವಿ. ಒಂದು ರಾಜ್ಯಪಾಲರಿಗೆ ಪ್ರತ್ಯೇಕವಾದಂತಹ ಮನವಿಯನ್ನ ಸಿದ್ಧಪಡಿಸಿದ್ದೀವಿ ಅವರಿಗೆ, ಮತ್ತು ಅವರಿಗೆ ಇಡೀ ಈ ಭಾಗದ ಎಲ್ಲ ಮುಖಂಡರುಗಳು ಈಗ ನಾವು ಸೋಮವಾರ ಅಥವಾ ಮಂಗಳವಾರದ ಒಳಗೆ ರಾಜ್ಯಪಾಲರಿಗೆ ನಿಯೋಗವನ್ನು ಹೋಗ್ತಾ ಇದ್ದೀವಿ ಅವರಿಗೆ ಭೇಟಿ ಮಾಡಕ್ಕೆ. ಈ ವಿಧೇಯಕವನ್ನು ಸರಾಸಗಟವಾಗಿ ರಾಜ್ಯ ಸರ್ಕಾರಕ್ಕೆ ಅವರು ವಾಪಸ್ ಕಳಿಸಬೇಕು. ಇನ್ನೊಂದು ವಿಷಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಿದೆ. ಅದು ನಮ್ಮ ರಮೇಶ್ ಡಾಕ್ಟರ್ಗೆ, ನಮ್ಮ ಪಾಸ್ವಾನ್ ಅವರು ಅದರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ನಮಗೆ ಅನ್ಯಾಯ ಆಗಬಾರ್ದು, ಯಾವುದು ಮತ್ತು ಬೇರೆ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು. ಸರ್ಕಾರ, ಆಳುವ ಸರ್ಕಾರ ಸಂವಿಧಾನಾತ್ಮಕವಾಗಿ ನಮ್ಮ ಪಾಲನ್ನು ನಮಗೆ ಕೊಡಬೇಕು. ಹೀಗಾಗಿ ಈ ಒಂದು ಜನಾಂದೋಲನ ಈಗ ರೂಪಿಸಬೇಕಾಗಿದೆ. ಬರ್ತಕ್ಕಂಥ ದಿನದಲ್ಲಿ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರವರೆಗೆ ರಸ್ತೆಗಳಿರ್ತಕ್ಕಂಥ ಪರಿಸ್ಥಿತಿ ಆಳುವ ಸರ್ಕಾರ ನಮಗೆ ಮಾಡಬಾರದು. ಇದನ್ನ ತಕ್ಷಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹಂತದಲ್ಲೇ ಇದನ್ನ ಪುನಃ ಪರಿಶೀಲಿಸಿ ಈ ವಿಧೇಯಕವನ್ನು ಇವತ್ತು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ತಿದ್ದುಪಡಿ ಮಾಡಿ ಎಲ್ಲ ವರ್ಗದವರಿಗೆ ಸಮಾನ ಅವಕಾಶಗಳು ಸಿಗ್ತಕ್ಕಂತಹ ಉದ್ಯೋಗದಲ್ಲಿ, ಶೈಕ್ಷಣಿಕದಲ್ಲಿ ಇದನ್ನ ಸರಿಪಡಿಸಬೇಕೆಂಬುದೇ ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ. ಮತ್ತು ಈ ಕುರಿತು ಇನ್ನೊಂದು 2 ದಿವಸದಲ್ಲೇ ಇಡೀ ಈ ಭಾಗದ ಎಲ್ಲಾ ಪಕ್ಷದ ಮುಖಂಡರುಗಳು, ಅಂದ್ರೆ ಬಲಗೈ ಸಂಬಂಧಿತ ಜಾತಿಯ ಮುಖಂಡರುಗಳು ಮತ್ತು ಹೋರಾಟಗಾರರು, ವಿವಿಧ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ಚಿಂತಕರು, ಸಾಹಿತಿಗಳು ಮತ್ತು ಎಲ್ಲರೂ ಸೇರ್ಕೊಂಡು ಈ ಒಂದು ಬೃಹತ್ ಹೋರಾಟ ರಾಜ್ಯಾದ್ಯಂತ ರೂಪಿಸುವಲ್ಲಿ ನಾವು ರಾಜ್ಯ ಮಟ್ಟದ ಸಭೆಯನ್ನ ಈಗಾಗಲೇ ನಿರ್ಣಯಿಸಿದ್ದಾರೆ. ನಮ್ಮ ಒಕ್ಕೂಟದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಮತ್ತೆ ನಮ್ಮ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಲಗೈ ಸಂಬಂಧಿತ ಜಾತಿಯ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರಯ್ಯನವರು, ಇವರೆಲ್ಲರೂ ಸೇರ್ಕೊಂಡು ಮತ್ತು ನಮ್ಮ ರಾಜ್ಯದ ಎಲ್ಲಾ ದಲಿತ ಚಳವಳಿ ಹಿರಿಯ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೀವಿ. ಹೀಗಾಗಿ ತಕ್ಷಣಕ್ಕೆ ನಮಗೆ ರಸ್ತೆಗೆ ಬರದಂಗೆ ಮತ್ತು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ಕೆಲಸ
ಸನ್ಮಾನ್ಯ ರಾಜ್ಯ ಸರ್ಕಾರ ಮತ್ತು ಆಯಾ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಿದ್ದೇವೆ. ಹಾಗಾಗಿ ಇದನ್ನ ಸಮಾಜದಲ್ಲಿ ಅಶಾಂತಿಗೆ ಗೊಂದಲ ಉಂಟು ಮಾಡದೆ ಈ ಸಮಸ್ಯೆಯನ್ನ ಬೇಗನೆ ಬಗೆಹರಿಸಿ ಎಲ್ಲರಿಗೆ ಸಮಾನವಾದ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಬಲಗೈ ಸಂಬಂಧಿತ ಜಾತಿಯ ಒಕ್ಕೂಟದ ಪರವಾಗಿ ಹಾಗೂ ವಿವಿಧ ಬಲಗೈ ಸಂಬಂಧಿತ ಜಾತಿಗಳ ಮುಖಂಡರ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಪತ್ರಿಕಾ ಮಾಧ್ಯಮಕ್ಕೆ ಬಂದಂತ ಗೋಷ್ಠಿಗೆ ಬಂದಂತ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಕೋರಿ, ಈಗಾಗಲೇ ನಮ್ಮ ಅನಿಲ್ ಕುಮಾರ್ ಬಂದರ್ ಸರ್ ಅವರು ಒಂದು ಸಮಗ್ರ ಮಾಹಿತಿಯನ್ನು ತಂದು ಕೊಟ್ಟಿದ್ದಾರೆ. ಎರಡನೇದಾಗಿ ನಾವು ಪತ್ರಿಕಾಗೋಷ್ಠಿ ನೋಟಿನಲ್ಲಿ ಕೂಡ ಕಂಪ್ಲೀಟ್ ಆಗಿದೆ ಗವರ್ನರ್ದು ಮತ್ತು CM ಅವರು. ಇಲ್ಲಿ 1994ರಿಂದ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಚಾಲು ಆಯಿತು. ಇದಕ್ಕೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ P. ಕೃಷ್ಣಪ್ಪ ನೇತೃತ್ವದಲ್ಲಿ ಅನೇಕ ಮಾದಿಗ ದಂಡೋರ, ಆಮೇಲೆ ಚಳವಾದಿ ಸಂಘಟನೆಗಳು ಎಲ್ಲವೂ ಕೂಡ ಒಳ ಮೀಸಲಾತಿಗೆ 30 ವರ್ಷದಿಂದ ಹೋರಾಟದ ಫಲವಾಗಿ ಇವತ್ತು ನಾವು ಆ ಒಳ ಮೀಸಲಾತಿಯ ಒಂದು ಫಲ ದಕ್ತು ನಮ್ಗೆ ಅನ್ನುವಂಥ ಖುಷಿಯಲ್ಲಿ ನಾವೆಲ್ಲ ಇದ್ವಿ. ಸರ್ಕಾರನೂ ಕೂಡ ಜಾರಿ ಮಾಡ್ತು. ಹೋರಾಟದ ಒತ್ತಡಕ್ಕಾಗಿ ಇಡೀ ದಲಿತ ಸಮುದಾಯ ಒಳ ಮೀಸಲಾತಿ ಜಾರಿ ಮಾಡಿದ್ರಿಂದ ಸರ್ಕಾರಕ್ಕೆ ತುಂಬಾ ಕೃತಜ್ಞತಾ ಭಾವದಿಂದ ಕೂಡ ನಾವು ಸಪೋರ್ಟ್ ಮಾಡಿದ್ವಿ. ಆದರೆ ಇದು ನಿಜವಾದಂತ ಸಮಸ್ಯೆ ಉಲ್ಬಣ ಆಗಿದ್ದು ಇದು ಜಾರಿ ಆಗುವಂತ ಸಂದರ್ಭದಲ್ಲಿ ಒಳ ಮೀಸಲಾತಿ. ಇವತ್ತು ಒಳ ಮೀಸಲಾತಿ ಉದ್ದೇಶ ಏನು? 100 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಕೆಲವು ಜಾತಿಗಳಿಗೆ ಲಾಭ ಸಿಕ್ಕಿದೆ. ಹಾಗಾಗಿ ಇದರ ಲಾಭ ಎಲ್ಲ ಉಪಜಾತಿಗಳಿಗೆ ಸಿಗ್ಬೇಕನ್ನುವಂತ ಕಾರಣಕ್ಕಾಗಿ ಒಳ ಮೀಸಲಾತಿ ಜಾರಿಗೆ ಬಂದಿತ್ತು. ಅದು ಒಳ ಮೀಸಲಾತಿ ಉದ್ದೇಶ ಎಲ್ಲ ಉಪ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ಒಂದು ಬದಲಾಗಿ ಇದು ಮತ್ತೆ ಇದು ಕೆಲವು ಜಾತಿಗಳನ್ನ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ಉದ್ದೇಶಪೂರ್ವಕಂತಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆ ಸರಿಯಾದಂತ ಪಾತ್ರ ನಿರ್ವಹಿಸಬೇಕಾಗಿದ್ದರೆ ಆ ರೋಸ್ಟರ್ ಬಿಂದು ನಿರ್ಮಾಣ ಮಾಡುವಾಗಲೇ ಇದು ಅಸಾಮಾನ್ಯ ರೋಸ್ಟರ್ ಬಿಂದು ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಇದು ಗೊಂದಲ ಸೃಷ್ಟಿಯಾಗಿದೆ. ಈ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದೇ ಒಂದು ಹುದ್ದೆಗಳು ಬಂದಾಗ ಇದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಸಮಾನವಾದಂತ ಬಿಂದುವನ್ನು ಸೃಷ್ಟಿ ಮಾಡಬೇಕು. ಹೇಗ್ ಮಾಡಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉದಾಹರಣೆ FDA ಪೋಸ್ಟ್ಗಳಿದ್ದಾವೆ, SDA ಪೋಸ್ಟ್ಗಳಿದ್ದಾವೆ. ಇವೆಲ್ಲವೂ ಕೂಡ KPSC ಒಂದು ಘಟಕವಾಗಿ ಇಡೀ ರಾಜ್ಯದಂತ ಏಕಕಾಲದಲ್ಲಿ ಸಿಂಗಲ್ ವಿಂಡೋ ನಲ್ಲಿ ಇವು ನೇಮಕ ಮಾಡಬೇಕು. ಈಗ ಒಂದು 3000 FDA ಪೋಸ್ಟ್ ಇದಾವೆ. ಆ 3000 ಮಾಡಿದ ನಂತರ ಅಲ್ಲಿ ರೋಸ್ಟರ್ ನೀವು ಫಾಲೋ ಮಾಡಿದ್ರೆ ಸರಿಯಾಗಿ ಅದು ಹಂಚಿಕೆ ಆಗುತ್ತೆ ಎಲ್ಲ ಸಮುದಾಯಗಳಿಗೆ. ಆವಾಗ ನೀವು ಬೇಕಾದ್ರೆ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಿಕೆ ಮಾಡುವಾಗ ಅದು ಹಂಚಿಕೆ ಮಾಡಬಹುದು. ಹಾಗಾಗಿ A ವೃಂದದ ಶ್ರೇಣಿ ಅಧಿಕಾರಿಯಾಗಲಿ, B ವೃಂದದ ಹುದ್ದೆಗಳಾಗಲಿ ಎಲ್ಲವೂ ಕೂಡ KPSC ಥ್ರೂ ಒಂದು ಘಟಕವಾಗಿ ಇಡೀ ಹುದ್ದೆಗಳನ್ನ ಕ್ರೋಢೀಕರಿಸಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ SC ಹುದ್ದೆಗಳನ್ನ ST ಹುದ್ದೆಗಳನ್ನ ಕ್ರೋಢೀಕರಿಸಿ ಅವಾಗ ಇದು ಸಮಾನವಾಗಿ ಬಿಂದುವನ್ನು ಹಂಚಿಕೆ ಮಾಡಿದಾಗ ಇದು ಎಲ್ಲಾ ಸಮುದಾಯಗಳಿಗೆ ಅಂದ್ರೆ ಎಲ್ಲಾ ಉಪಜಾತಿಗಳಿಗೆ ಸಮಾನವಾದಂತ ಅವಕಾಶ ಸಿಗುತ್ತೆ. ಆ ಒಂದು ಏನು ತಾಂತ್ರಿಕವಾಗಿರ್ತಕ್ಕಂಥ ದೋಷದಿಂದ ಈ ಕೆಲವು ಸಮುದಾಯಗಳು ಸಿಡಿದೇಳ್ತಕ್ಕಂಥ ಪರಿಸ್ಥಿತಿ ಇದೆ. ಆ ನಡಿ ಸಿಡಿದು ಮೈಸೂರು, ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ಶುರು ಮಾಡಿದ್ದಾರೆ. ಇವತ್ತು ಈ ಹೋರಾಟ ರಾಜ್ಯವ್ಯಾಪಿ ಶುರು ಮಾಡೋದಕ್ಕಿಂತ ಮುಂಚೆ, ಯಾಕಂದ್ರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೇನು ಒಳ ಮೀಸಲಾತಿ ಜಾರಿಗೆ ತಂದು ತನ್ನ ಒಂದು ಇದಕ್ಕೇನು ಅದು ಲಾಭ ಮಾಡ್ಕೊಳ್ಬೇಕಂತ ಉದ್ದೇಶ ಇತ್ತು. ಅದು ಈಗ ಮತ್ತದು ವಿರೋಧ ಆಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ ಅದು ಹಂಚಿಕೆ ಉದ್ದೇಶನೇ ಅದು ಈಡೇರ್ತಾ ಇಲ್ಲ. ಇವತ್ತು ರಾಜ್ಯಪಾಲರ ಮಸೂದೆ ತಡೆ ಹಿಡಿದಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಹಾಗೆ ನೋಟಿಫಿಕೇಶನ್ ಜಾರಿ ಆಗ್ತಾ ಇದೆ. ಒಂಥರ ಗೊಂದಲದ ಗೂಢಮಯವಾಗಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಂಬಂಧಪಟ್ಟಂತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳೆಲ್ಲ ಸೇರಿ ಇದು ಮತ್ತೊಮ್ಮೆ ಹೊಸ ಬಿಂದು ಸೃಷ್ಟಿ ಮಾಡಬೇಕು. KPSC ಥ್ರೂ ಇಡೀ ರಾಜ್ಯದಲ್ಲಿರತಕ್ಕಂಥ ಹುದ್ದೆಗಳನ್ನು ಕ್ರೋಢೀಕರಿಸಬೇಕು, ಕ್ಲಬ್ ಮಾಡಬೇಕು. ಆವಾಗ ಸಮಾನ ಬಿಂದುವಾಗಿ 6-5 ಒಂದು ಮಾನದಂಡದಲ್ಲಿ ಹಂಚಿಕೆ ಮಾಡಿದಾಗ ಎಲ್ಲಾ 101 ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಇವತ್ತು ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಗೊಂದಲಗಳನ್ನು ಕೂಡಲೇ ಸರಿಪಡಿಸಿ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕನ್ನುವಂತ ಒಂದು ಒತ್ತಾಯನ ನಾವು ಮಾಡ್ತಾ ಇದೀವಿ. ನಮಸ್ಕಾರ. ಬೆಳಗಿನ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಹಿರಿಯರೆಲ್ಲ ವಿವರಣೆಗೆ ಮಾತಾಡಿದಾರ. ಇದಕ್ಕ ನಾವು ತಂದಂತ ಸರ್ಕಾರ, ನಾವು ಈ ಸಮುದಾಯದ 90% ಮತದಾನ ಮಾಡಿ ತಂದಂತ ಸರ್ಕಾರ ಇವತ್ತು ನಮ್ಮ ಕುತ್ತಿಗೆ ಮೇಲೆ ಕಾಲ್ಪಟ್ಟು ನೃತ್ಯ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದೆ. ಇವತ್ತು ಇದೇ ರೀತಿ ಆದ್ರೆ ಮುಂದೆ ಬರೋ 30 ವರ್ಷಗಳವರೆಗೆ
ಈ ಸಮುದಾಯಕ್ಕೆ ಯಾವುದೇ ಕ್ಲಾಸ್ ರೂಮ್ ಹುದ್ದೆಗಳು ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮದೇ ಆದ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ನಿಷ್ಕಾಳಜಿಯಿಂದ ಒಂದು ಯಾವ ವರದಿಯನ್ನು ನಮ್ಮ ವಿರುದ್ಧಾಗೆ ಷಡ್ಯಂತ್ರದಿಂದ ವರದಿ ಕೊಟ್ಟಿದ್ದಾರೋ ಅವಕ್ಕಾಗಲೇ ನಾವು ವಿರುದ್ಧ ಮಾಡಿದೆವು. ಆದರೂ ಕೂಡ ಈ ರಾಜ್ಯ ಸರ್ಕಾರ ಅದು ಪರಿಗಣಿಸದೆ ಯಥಾವತ್ತ ಜಾರಿ ಮಾಡಿ ಇವತ್ತು ನಮ್ಮನ್ನು ಅನ್ಯಾಯ ಮಾಡಲ್ಪಟ್ಟದ. ಈಗಾಗಲೇ ಜಾತಿ ಪ್ರಮಾಣ ಪತ್ರ ಕೂಡ ಬದಲಾವಣೆ ಮಾಡಿದ್ದಾರೆ. ರಾಜ್ಯಪಾಲರು ಅದನ್ನು ತಡೆ ಹಿಡಿದ್ರು ಕೂಡ ಇವತ್ತು ಜಾತಿ ಪ್ರಮಾಣ ಎ ಮತ್ತು ಬಿ ಮತ್ತು ಸಿ ಅಂತಕ್ಕಂಥ ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಲ್ ನಿಂತಿದೆ, ಇನ್ನೊಂದ್ ಕಡೆ ಪೋಸ್ಟ್ ಕರೀತಾ ಇದ್ದಾರೆ. ಅದಕ್ಕ ಈ ಸರ್ಕಾರ ಯಾವ ನಿಲುವನ್ನು ತಗೊಂಡು ಈ ಒಂದು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಾಕ ಬಯಸ್ತಾ ಇಲ್ಲ. ಯಾಕಂದ್ರ ನಮ್ಗೆ ಓಟ್ ಬೇಕಾದ ಕಷ್ಟ, ಬಟ್ ನಮ್ಗೆ ನ್ಯಾಯ ಕೊಡಕ್ ಬಯಸ್ತಾ ಇಲ್ಲ. ಅದಕ್ಕ ಮುಂದುವರೆದ ದಿನದಲ್ಲಿ ಒಂದ್ ವೇಳೆ ಈ ಸರ್ಕಾರ ಇದು ಸರಿ ಮಾಡ್ಲಿಲ್ಲ ಅಂದ್ರ ಇದ್ರ ಬೆಲೆ ಮುಂದೆ ಸರ್ಕಾರ ತೀರ್ಬೇಕಾಯ್ತು ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ ಬಯಸ್ತೀನಿ. ಜೈ ಕಾಕುಳಿಯಾರ್ ಹೇಳಿದ್ರು ಎಲ್ಲ ಒಂದ್ ಕಡೆ ಕ್ರೋಢೀಕರಣ ಮಾಡಿದಾಗ ಮಾತ್ರ ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ. ನೀವು ಒಂದು ಪೋಸ್ಟ್ ಒಬ್ಬರಿಗೆ ಕರೆದ್ರೆ ಒಂದು ಯೂನಿವರ್ಸಿಟಿದಾಗ ಒಂದೊಂದು ಡಿಪಾರ್ಟ್ಮೆಂಟ್ ಪೋಸ್ಟ್ ಇರ್ತಾವ, ಆ ಒಂದೊಂದೇ ಪೋಸ್ಟ್ ಬರ್ತಾವ, ಆಟೋಮೆಟಿಕ್ ಆಗಿ ಒಂದೇ ಸಮುದಾಯ ಕೊಡ್ತಾವ. ಅಲ್ಲಿ ಎಲ್ಲ ಒಂದ್ ಕಡೆ ಕ್ಲಬ್ ಮಾಡಿದ್ರೆ ಮಾತ್ರ ಹಂಚಲಕ್ ಸಾಧ್ಯ ಆಗ್ತದೆ. ಈಗ 4-5 ಡಿಪಾರ್ಟ್ಮೆಂಟ್ ಪೊಲಿಟಿಕಲ್ ಸೈನ್ಸ್ ಇರ್ತದ, ಸೋಷಿಯಾಲಜಿ ಇರ್ತದೆ, ಎಲ್ಲ ಡಿಪಾರ್ಟ್ಮೆಂಟ್ ಇರ್ತದೆ. ಅದೆಲ್ಲ ಒಂದೊಂದು ಪೋಸ್ಟ್ ಕರೆದ್ರೆ ಒಂದ್ ಕಡೆ ಹೋಗೋ ಚಾನ್ಸ್ ಇರ್ತದೆ. ಅಲ್ಲೇ ಯೂನಿವರ್ಸಿಟಿದಾಗ ಫಸ್ಟ್ ಹೊಡೆತ ಬಿಡೋದು ಯೂನಿವರ್ಸಿಟಿ ಲೆವೆಲ್ದಾಗಿ. ಅದಕ್ಕೆ ಅದೊಂದು ಫಸ್ಟ್ ಸರಿಪಡಿಸಿದಾಗ ಮಾತ್ರ ನ್ಯಾಯ ಕೊಡಕ್ ಆಗ್ತದೆ. ಮಾಡಿದಿರಿ ಅದು ನ್ಯಾಯ ಎಲ್ಲಿ ಸಿಗ್ಲತ್ತದ ನಾವು. ಮತ್ತ ಯಾವ್ದು ಸರ್ಕಾರದ ಬಾಬಾ ಸಾಹೇಬ್ ಪಟ್ಟಂತ ಒಂದು ಸವಲತ್ತಿದೆ, ಅದು ಒಂದು ಜನರೇಷನ್ ಸಿಕ್ತು, ಇನ್ನೊಂದು ಜನರೇಷನ್ ಸಿಗೋದಿಲ್ಲ ಅದಕ್ಕೆ. ಈಗ ರಿಟೈರ್ಡ್ ಆದ್ಮೇಲೆ ಮುಂದಿನ ಜನರೇಷನ್ ಮಕ್ಕಳು ಸಿಗೋದು, ಮತ್ತ ಒಂದ್ ಜನರೇಷನ್ ತಗೊಂಡ್ ಮತ್ತ 30-40 ವರ್ಷ ರಿಟೈರ್ಮೆಂಟ್ ಆದ್ಮೇಲೆ ಮತ್ತೊಂದು ಸಮುದಾಯಕ್ಕೆ ಆಗ್ತದೆ, ಮತ್ತೆ ಅವಾಗ ಕೂಡ ಸೇಮ್ ಆಗ್ತದೆ. ಈ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸರಿ, ಕರೆದಂತ ಕಾಲ್ ಫಾರಂ ಮಾಡಿರುವಂತ ಹುದ್ದೆಗಳಿಗೆ ಏನ್ ಹೇಳಿ ಬಯಸ್ತೀರಿ? ನಮ್ದು ಫಸ್ಟ್ ಬೇಡಿಕೆನೆ ಅದು ಇದೆ. ಯಾಕೆಂದ್ರೆ ಇದು ತಾರತಮ್ಯವಾಗಿದೆ. ಇವತ್ತೇನು ಸರ್ಕಾರದ ಇಲಾಖೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ನಮ್ಮೂರ ಇದ್ದಿರ್ಬೋದು, RDPR ಮಂತ್ರಿ ಇರ್ಬೋದು, ಇವತ್ತು ನಮ್ಮ ಗೃಹ ಮಂತ್ರಿಗಳು ಇರ್ಬೋದು, ಸುಮಾರು ರಾಜ್ಯದ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ನಮ್ಮ ಸಚಿವರುಗಳಿದ್ದಾರೆ. ಇದು ಅಧಿಕಾರಿ ಲೆವೆಲ್ದಲ್ಲಿ ಆಗ್ಯದ ಅಂತ ಒಂದ್ ಕಡೆ ಗೊಂದಲ ಎತ್ತಿದೆ. ಆಯ್ತು, ಅಧಿಕಾರಿಗಳು ತಪ್ಪು ಮಾಡಿರ ಅಂತಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಆಗಿದ್ದದ. ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನು ಸರಿಪಡಿಸಬೇಕು. ಈಗಾಗಲೇ ಚಾಮರಾಜನಗರ, ಮೈಸೂರು, ಬೆಂಗಳೂರು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಬೀದಿಗಿಳಿದು ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಅದು ಕೆಲವೇ ಜಿಲ್ಲೆಗಳು ಶಾಂಪಲ್ ನೋಡ್ತಾ ಇದ್ದೀನಿ. ಒಂದ್ ವೇಳೆ ಇದೇ ಹೆಂಗೆ ಮುಂದುವರೆದರೆ ಇಡೀ ರಾಜ್ಯಾದ್ಯಂತ ಅದು ಮುಗಿಲಿ ಹೇಳ್ತದೆ. ಯಾಕೆಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅದಾಗ ವಿಶೇಷವಾಗಿ ಬಲಗೈ ಸಮುದಾಯದ ನಮ್ಮ ಬ್ರದರ್ ಪಾಸ್ವಾನ್ ಹೇಳಿದಾಗ ನಾವು 90% ಜನ, ಇವತ್ತು 90% ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಇವತ್ತು ನಾವು ಸರ್ಕಾರ ಅಧಿಕಾರಕ್ಕೆ ತಂದಿದ್ದೇವೆ. ಅದೇ ಅಧಿಕಾರಸ್ಥರು ನಮಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೊಡಕ್ಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನಾವು ತಕ್ಷಣಕ್ಕೆ ಈ ವಿಧೇಯಕವನ್ನ ಏನ್ ರಾಜ್ಯಪಾಲರು ಹೋಗಿದೆ, ಅವರು ಅದಕ್ಕೆ ಆಲ್ರೆಡಿ ಸುಮಾರು ಜನರು ಹೋಗಿದ್ದಾರೆ. ಈಗಾಗಲೇ ಬೇರೆ ತಮಗೆ ಬೇಕಾದರೂ ನಮ್ಗೆ ಜಾರಿ ಮಾಡೋಂತ ಹೋಗ್ತಾ ಇದ್ದಾರೆ. ಇದು ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅನ್ಯಾಯ ಆಗಿದ ಅಂಕಿಅಂಶ ನಿಮ್ಮ ಎದುರೇ ನಾವು ಕೊಡ್ತಾ ಇದ್ದೀವಿ. ಇಲಾಖಾವಾರು ಪೂರ ಅಂಕಿಅಂಶ ಏನೇನಾಗಿದೆ ಎಂಬುದು ಇಲ್ಲಿ ಪೂರ ಕಂಪ್ಲೀಟ್ ಇದೆ. ಒಂದೊಂದು ಇಲಾಖೆಯಲ್ಲಿ ಹೆಂಗಾಗಿದೆ ಎಂಬುದು ನಾನು ಒಂದು ಎಕ್ಸಾಂಪಲ್ ಒಂದೇ ಹೇಳಿದ್ದೀನಿ. ಈ ತರದ ಹಲವಾರು ಇಲಾಖೆಗಳಲ್ಲಿ, ಡಿಪಾರ್ಟ್ಮೆಂಟ್ಗಳಲ್ಲಿ ದಿನನಿತ್ಯ ಇದೆ. ಆದ್ರೆ ಮತ್ತು ನಾವು ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ನಾವು ಜವಾಬ್ದಾರರಾಗ್ತೀವಿ. ನಾವು ಜಾಬ್ ಕೊಡ್ಬೇಕಾಗ್ತದ. ಸೊ ಹಿಂಗಾಗಿ ಮುಂದೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಹುದ್ದೆಯನ್ನ ಸಿಗದಂತ ವ್ಯವಸ್ಥೆ ಈ ಸರ್ಕಾರ ಆದೇಶದಲ್ಲಾಗಿದೆ. ಇದು ತಕ್ಷಣಕ್ಕೆ ರಾಜ್ಯಪಾಲರು ಅದು ತಡೆ ಹಿಡಿದು ಸರಿಪಡಿಸಿ ನಾವು ಜಾರಿ ಮಾಡಕ್ ಹೋಗ್ತೇವೆ. ಎಷ್ಟು ದಿನದ ಗಡುವು ಕೊಡ್ತಾರೆ ಸರ್ ಸರ್ಕಾರ? ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಈ ಕುರಿತು ಮುಂದಿನ ಹಂತದ ಹೋರಾಟ ಮತ್ತು ಮುಂದಿನ ಹಂತದ ಈ ಒಂದು ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ತಕ್ಷಣಕ್ಕೆ ಭೇಟಿ ಮಾಡಿ ಇದನ್ನು ತಡೆ ಹಿಡಿಯಬೇಕು. ಇಲ್ಲದಿದ್ದರೆ ರಾಜ್ಯ ಮಟ್ಟ ವ್ಯಾಪ್ತಿಯಲ್ಲಿ ಇದು ಜನಾಂದೋಲನ ರೂಪುಗೊಳ್ಳುತ್ತದೆ. ಅದು ಪ್ರಿಯಾರಿಟಿ ಪ್ರಕಾರ ಎ ಗುಂಪಿಗೆ ಹೋಗುತ್ತೆ. ಫಸ್ಟ್ ಎ, ಆ ನಂತರ ಬಿ. ಈಗ ಒಂದೇ ಹುದ್ದೆ ಇತ್ತು, ಅದ್ರದ್ದು ಈಸ್ ಗೋಸ್ ಟು ಎ ಗ್ರೂಪ್, ಮುಗಿತದು, ಅಲ್ಲಿಗೆ ಮುಗಿತು. ಮತ್ತೊಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿನೂ ಕೂಡ ಈಗ ಪೊಲಿಟಿಕಲ್ ಸೈನ್ಸ್ ಇದೆ, ಈಗ ಸೋಷಿಯಾಲಜಿ ಇದೆ. ಸೋಷಿಯಾಲಜಿದಾಗ ಒಂದೇ ಪೋಸ್ಟ್ ಇದೆ, ಅದು ಎ ಗ್ರೂಪಿಗೆ ಹೋಯ್ತು. ಅದು ಪ್ರಿಯಾರಿಟಿ ಪ್ರಕಾರ ಒಳ ಮೀಸಲಿದ ಪ್ರಿಯಾರಿಟಿನೇ ಹಂಗೆ. ಫಸ್ಟ್ ಪ್ರಿಯಾರಿಟಿ ಎ ಗ್ರೂಪಿಗೆ ಕೊಡ್ಬೇಕಂತಿದೆ. ಈಗ ಒಂದೇ ಹುದ್ದಾಗ ಎ ಗ್ರೂಪ್ ಮತ್ತೊಂದು ಘಟಕ ಬರುತ್ತೆ, ಅಲ್ಲಿನೂ ಫಸ್ಟ್ ಪ್ರಿಯಾರಿಟಿ ಎ ಗ್ರೂಪ್ ಬಂದಾಗ ಅಲ್ಲಿನೂ ಅದೇ ಹೋಗುತ್ತೆ ಒಂದೇ ಪೋಸ್ಟ್ ಇಂದ. ಹಾಗಾಗಿ ನಾವೇನ್ ಹೇಳ್ತೇವೆ, 9 ಒಂದೇ ಕಡೆ ಹೋಯ್ತು, 10 ಪೋಸ್ಟ್ ಕ್ರೋಢೀಕರಿಸಿ ಆ ಒಂದೇ ಸರಿ 10 ಪೋಸ್ಟ್ ಅನ್ನ ಏಕಕಾಲಕ್ಕೆ ನೀವು ABC 3 ಭಾಗಗಳು ವರ್ಗೀಕರಿಸಿ ಒಟ್ಟಾಗ ಈ 3 ಗುಂಪಿನ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಈಗ ಒಂದು ಸ್ಮಾಲ್ ಸ್ಕೇಲ್ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ 44 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. 44ರಲ್ಲಿ ಎ ಗುಂಪಿನವರಿಗೆ 12 ಪೋಸ್ಟ್ ಹೋಗ್ತಾ ಇದೆ.
ಬಿ ಗುಂಪಿನಲ್ಲಿ ಒಂದೇ ಒಂದು ಪೋಸ್ಟ್ ಬರ್ತಾ ಇದೆ. ಇದು ಯಾವ ನ್ಯಾಯ? ಅದನ್ನೇ ಸರಿಪಡಿಸಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಆಫೀಸರ್ಸ್ ಮಾಡಿದ್ದಾರೆ. ಈ ಬಿಂದುಗಳನ್ನು ರೋಸ್ಟರ್ ಬಿಂದು ಏನು ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ಮಾಡತಕ್ಕಂತ ಸಂದರ್ಭದಲ್ಲಿ ಘನಘೋರವಾದಂತ ನಮ್ಮ ಬಲಗೈ ಸಮಾಜಕ್ಕೆ ಒಂದು ಮರಣ ಶಾಸನವಾದಂತ ಈ ಶಾಸನ ರೂಪಿಸಿದ್ದಾರೆ. ಅದಕ್ಕಾಗಿ ಇವತ್ತ ಇಡೀ ಸಮುದಾಯದ ಒಟ್ಟಿಗೆ ತಗೊಂಡೆ, ಬಲಗೈ ಇರ್ಬೋದು, ಎಡಗೈ ಇರ್ಬೋದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಎಲ್ಲಾ ಫಲಾನುಭವಿಗಳು 101 ಜಾತಿ SC-ದಾಗಿರ್ಬೋದು, ST-ದಾಗಿರ್ಬೋದು, OBC-ದಾಗಿರ್ಬೋದು, ಇವತ್ತ EWS ತಪ್ಪಕ್ಕಂತವ್ರು ಅದು ಅಸಂವಿಧಾನಿಕವಾಗಿ ತಪ್ಪಕ್ಕಂತವ್ರು ಇವತ್ತು ರಿಸರ್ವೇಶನ್ ಫಾಯ್ದಾ ತಪ್ತಾ ಇದ್ದಾರೆ. ನಾವು ಯಾರಿಗೂ ಬಾಬಾ ಸಾಹೇಬ್ ರಿಸರ್ವೇಶನ್ ಹೇಳ್ತಾ ಇಲ್ಲ, ತಗೋರ್ ಎಲ್ಲರೂ ಮುಂದೆ ಬರ್ರಿ, ಈ ದೇಶ ಕಟ್ಟೋಣ ನಾವು. ಆದ್ರೆ ಒಬ್ಬರಿಗೆ ಅನ್ಯಾಯ ಮಾಡಿ ಇದು ಮಾಡ್ತೀವಿ ಅಂದ್ರೆ ಇದು ಸಹಿಸಲಾದ ಮಾತಿದೆ. ಇದೇನು ಅಧಿಕಾರ ಇದ್ರೊಳಗೆ ಇರಲಿಲ್ಲ. ಯಾಕಂದ್ರೆ ಇದು ಫಸ್ಟ್ ರಿಸರ್ವೇಶನ್ ಬೈಪರ್ಕೇಶನ್ ಇಂಪ್ಲಿಮೆಂಟೇಷನ್ ಟೋಟಲ್ ಓವರ್ ಆಲ್ ಇಂಡಿಯಾದಾಗ ಕರ್ನಾಟಕದಾಗ ಇದು ಆದ್ಮೇಲೆ ಇದು ಅಧಿಕಾರಿಗಳು ಬಂದಲ್ಲಿ ಕೂಡ ಇದ್ರಿ ಹ್ಯಾಗ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ. ಈ ರೋಸ್ಟರ್ ಬಿಂದು ಒಂದು ಮೊದಲೇ ಹಳೇದು ಅಳವಡಿಸ್ಕೊಂಡಿದ್ದಾರೆ, ಅದು ಸಾಧ್ಯನೇ ಇಲ್ಲ. ಹೊಸ ರೋಸ್ಟರ್ ಬಿಂದು ಸೃಷ್ಟಿ ಮಾಡ್ಬೇಕಿದೆ. ಇದು ಎಲ್ಲಿ ಅಪ್ಲೈ ಆಗುತ್ತೆ ಜಾಸ್ತಿ? ಈಗ ಟೀಚರ್ಸ್ ಸೆಲೆಕ್ಷನ್ ಇದೆ ಉದಾಹರಣೆ, ಈಗ ಸಾವಿರಾರು, ಈಗ ಒಂದು 50,000 ಸೆಲೆಕ್ಷನ್ ಬಂದಾಗ ಅಲ್ಲಿದು ಸರಿ ಹೋಗುತ್ತೆ, 5, 5, 6. ಆಮೇಲೆ ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಸಾವಿರಾರು ಪೋಸ್ಟ್ ಬರುತ್ತೆ. ಈಗ ಸಾವಿರಾರು ಪೋಸ್ಟ್, ಲಕ್ಷಾಂತರ ಪೋಸ್ಟ್ ಬರೋ ಕಡೆ ಇದು ಅಪ್ಲೈ ಆಗುತ್ತೆ. ಅದು 1, 2, 3 ಗ್ರೇಡ್ 1, ಗ್ರೇಡ್ 2 ಅಧಿಕಾರಿಗಳ ಕಡೆ ಇದು ಗೊಂದಲ ಆಗ್ತದೆ. ಈ ಗೊಂದಲ ಸೃಷ್ಟಿ ಮಾಡ್ಬೇಕಂದ್ರೆ ಇದು KPSC ಅಂತಕ್ಕಂಥ ಏನು ನೇಮಕಾತಿ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, ಅದ್ರ ಒಳಗಡೆ ನೀವೆಲ್ಲ ಕ್ಲಬ್ ಆಗ್ಬೇಕು. ಇಡೀ ಎಲ್ಲಾ ಇಲಾಖೆ ಪೋಸ್ಟ್ಗಳು ಒಂದೇ ಕಡೆ ಕ್ಲಬ್ ಆಗಿ ಆವಾಗ ಹಂಚಿಕೆ ಆಗ್ಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದು 300 ಪೋಸ್ಟ್ ಬರ್ತದೆ ಅಂತ SC, ಆವಾಗ ಅದ್ರ ಮೇಲೆ ಎಲ್ಲ ಉಪಜಾತಿಗಳಿಗೆ ABC ನಲ್ಲಿ ಹಂಚಿಕೆ ಮಾಡಿದಾಗ ಇದು ನ್ಯಾಯ ಸಿಗುತ್ತೆ. ಇದು ಈ ಪಂಜಾಬ್, ತಮಿಳುನಾಡಿನಲ್ಲಿ ಮಾಡಿದರೆ ಇವ್ರು ಹೋಗಿ ಅಧ್ಯಯನ ಮಾಡಿ ಬರ್ಬೇಕು. ಅಲ್ಲಿ ಈ ತರ ಬೈಪರ್ಕೇಶನ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅಲ್ಲಿ ಯಾರು ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಇಲ್ಲಿ ಇವರು ಅಧಿಕಾರಿಗಳು ಗೊಂದಲ. ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಪಾತ್ರ ನಿರ್ವಹಿಸಬೇಕಾಗಿತ್ತು. ಅದು ಸರಿಯಾದಂತ ಮಾಹಿತಿ ಆ ಪ್ರಿನ್ಸಿಪಲ್ ಸೆಕ್ರೆಟರಿಗಿಲ್ಲ, ಕಮಿಷನರ್ಗಿಲ್ಲ, ಆ ಮಿನಿಸ್ಟರ್ಗರ ಅದೇನೋ ಗೊತ್ತಿಲ್ಲ. ಬಟ್ ಇದು ಸಂಪೂರ್ಣ ನಿರ್ಲಕ್ಷ್ಯದ ಸಮಾಜ ಕಲ್ಯಾಣ ಇಲಾಖೆ. CM ತಪ್ಪು ಮಾಹಿತಿ ಕೊಡೋದು, ಬೇರೆ ಬೇರೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡೋದು, ಈ ತರ ಮಾಡಿ ಇದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಒಕ್ಕೂಟ ವತಿಯಿಂದ ಇಂದು ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತೆ ಈಗ ವೇದಿಕೆ ಮೇಲೆ ಇಷ್ಟೊತ್ತಿನವರೆಗೂ ಬಲಗೈ ಸಂಬಂಧಿತ ಜಾತಿಗಳ ಮೀಸಲಾತಿ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇವೆ. ಜೈ ಹಿಂದ್.